ಓಂ ಶಾಂತಿ. ನಾವು ನಮ್ಮ ಶರೀರದ ಪ್ರತ್ಯೇಕ ಅಂಗಾಂಗಗಳಿಗೆ ಈ ರೀತಿ ಭಾವಿಸುತ್ತೇವೆ. ಇದು ನನ್ನ ಮೂಗು, ನನ್ನ ಬಾಯಿ, ನನ್ನ ಕೈಗಳು, ನನ್ನ ಕಣ್ಣು, ನನ್ನ ಶರೀರ. ಈ ರೀತಿ ಮಾತನಾಡಬೇಕಾದರೆ ಸ್ವಯಂ ನನ್ನ ಈ ಬಗೆಯಾಗಿ ಪರಿಗಣಿಸುತ್ತೇವೆ. ಅಂದರೆ ನಾವು ಶರೀರವಲ್ಲ, ಆತ್ಮ. ನನ್ನ ಶರೀರ ಅಂದರೆ ಶರೀರ ಆತ್ಮನ ಅಧೀನ ಎಂದು ತಿಳಿಯಲ್ಪಡುತ್ತದೆ. ಇನ್ನೊಂದು ಉದಾಹರಣೆ ಹೇಳಬೇಕೆಂದರೆ, ಇದು ನನ್ನ ಮನೆ ಎನ್ನುತ್ತೇವೆ ಅಥವಾ ಈ ಮನೆ ನನ್ನದು ಎಂದು ಹೇಳುತ್ತೇವೆ. ಮನೆಯೇ ನಾನು ಅನ್ನುವುದಿಲ್ಲ. ಮನೆ ಹಾಗೂ ಮನೆಯ ಮಾಲೀಕ ಪ್ರತ್ಯೇಕ, ಬೇರೆ ಬೇರೆ ಆಗಿದ್ದಾರೆ. ಆ ಮನುಷ್ಯನು ತನ್ನ ಮನೆಗೆ ಮಾಲೀಕ ಹೊರತು ಸ್ವಯಂ ನನ್ನ ಮನೆ ಅಲ್ಲ ಅಂತ ತಿಳಿಯುತ್ತಾನೆ. ಅದೇ ರೀತಿ ಈ ಶರೀರದಲ್ಲಿರುವ ಮಾಲೀಕ ಆತ್ಮ ಬೇರೆ, ಶರೀರ ಆತ್ಮ ಒಂದೇ ಅಲ್ಲ. ಶರೀರ ಆತ್ಮ ವಾಸ ಮಾಡೋ ಒಂದು ಮನೆ ಎಂದು ತಿಳಿಯುತ್ತೇವೆ. ಆದ್ದರಿಂದ ನಮ್ಮಲ್ಲಿ ನಾವು ನಿಶ್ಚಿತ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ನಾನು ಆತ್ಮ, ಈ ಶರೀರ ಒಂದು ಗೃಹ ವಸತಿ ಸ್ಥಾನ ಆಗಿದೆ ಅಷ್ಟೇ. ಶರೀರ ಅಂಗಾಂಗಗಳು ಆತ್ಮನ ಡೈರೆಕ್ಷನ್ ಪ್ರಕಾರವೇ ಕಾರ್ಯ ಅಂದರೆ ಗುಮಾಸ್ತರತೆರನಾಗಿ ಮಾಡುತ್ತವೆ. ಯಾವ ರೀತಿ ಅಂದರೆ, ಆತ್ಮನೇ ಬಾಯಿಯ ಮೂಲಕ ಮಾತನಾಡುವುದು. ಶರೀರ ಮಾತನಾಡುವುದಿಲ್ಲ. ಶವ ಅಥವಾ ಹೆಣ ಮಾತನಾಡುವುದಿಲ್ಲ. ಆತ್ಮ ಎಲ್ಲ ಕರ್ಮ ನೋಡುತ್ತದೆ, ಕೇಳುತ್ತದೆ, ಅನುಭವ ಮಾಡುವುದು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳನ್ನು ಇಂದ್ರಿಯಗಳ ಮೂಲಕ ಮೆದುಳಿನ ಮುಖಾಂತರ ಆತ್ಮಕ್ಕೆ ಮುಟ್ಟುವುದು. ಆತ್ಮ ಶರೀರದ ಮೂಲಕ ಮನಸ್ಸು, ಬುದ್ಧಿಯಿಂದ ಆಲೋಚಿಸುತ್ತದೆ. ನೆನಪು ಇಡುವುದು, ಯೋಚಿಸುವುದು ಹಾಗೂ ಗುರುತಿಸುವುದು ಮುಂತಾದ ಚಟುವಟಿಕೆ ಆತ್ಮನದ್ದಾಗಿದೆ. ನಮ್ಮ ಶರೀರ ವೈಜ್ಞಾನಿಕ ಕ್ರಿಯೆಯಿಂದ ಕೂಡಿದ ಯಂತ್ರವಾಗಿದೆ. ನಮ್ಮ ದೇಹ ಮಷಿನ್ ತರಹ ಕೆಲಸ ಮಾಡುವುದು. ಈ ಶರೀರ ಯಂತ್ರಗಳ ಗುಚ್ಛ ಆಗಿದೆ. ಅದಕ್ಕೆ ಕಣ್ಣು ಕ್ಯಾಮ್ರಾ ತರಹ ಕೆಲಸ ಮಾಡುವುದು. ಕ್ಯಾಮ್ರಾ ಯಾವ ರೀತಿ ದೃಶ್ಯಗಳನ್ನು ಕ್ಲಿಕ್ ಮಾಡುವುದು, ಸೆರೆ ಹಿಡಿಯುವುದು, ಅದರಂತೆ ಕಣ್ಣಿನ ಕೆಲಸ ನೋಟ ನೋಡುವುದು. ಕಿವಿ ಫೋನ್ ಥರ ಕೆಲಸ ಮಾಡುತ್ತದೆ. ಫೋನ್ನಲ್ಲಿ ಹೇಗೆ ನಾವು ಧ್ವನಿ ತರಂಗಗಳನ್ನು ಕೇಳುತ್ತೇವೆ, ಫೋನ್ ಧ್ವನಿ ತರಂಗಗಳನ್ನು ನಮ್ಮ ಕಿವಿಯವರಿಗೆ ತಲುಪಿಸುತ್ತದೆ. ಅದರಂತೆ ಕಿವಿಯ ಧ್ವನಿಯ ತರಂಗಗಳನ್ನು ಮೆದುಳಿಗೆ ತಲುಪಿಸಿ ಮಾತುಗಳನ್ನು ಅರ್ಥೈಸಿಕೊಳ್ಳುತ್ತೇವೆ. ನಮ್ಮ ಮೆದುಳು ಕಂಪ್ಯೂಟರ್ ತರಹ ಕೆಲಸ ಮಾಡುವುದು. ಹಾಗೆ ಲೈಬ್ರರಿ ಹಾಗೆ ಕೂಡ ಇದೆ. ಎಲ್ಲ ವಿಷಯಗಳನ್ನು ಮೆದುಳು ಸಂಗ್ರಹಿಸಿಡುತ್ತದೆ. ಕಂಪ್ಯೂಟರ್ ಎಲ್ಲ ವಿಷಯ ಅಡಕ ಆಗಿರುವುದು. ಆಪರೇಟರ್ ಮಾಡಿದಾಗ ಅದರ ಒಂದು ಫಂಕ್ಷನ್ಸ್ ಗೊತ್ತಾಗುವುದು. ಆತ್ಮ ಆಪರೇಟರ್, ಮೆದುಳು ಕಂಪ್ಯೂಟರ್ ತರಹ ಇದರ ಕೆಲಸ, ತಗೊಳ್ಳುವ ಕೆಲಸ ಆತ್ಮನದು. ಮೂಗಿನಿಂದ ಎಸೆನ್ಸ್ ಪರಿಮಳ ತಿಳಿಯುತ್ತೇವೆ. ಬಾಯಿ ಪ್ರೋಗ್ರಾಮ್ ತೆರನಾಗಿ ಆರ್ ಟೇಪ್ ರೆಕಾರ್ಡ್, ಅದಕ್ಕೆ ಕರೆಂಟ್ ಜೋಡಿಸಿದರೆ ಶಬ್ದ ಹಾಡು ಕೇಳುತ್ತೇವೆ. ಅದೇ ಪ್ರಕಾರ ಆತ್ಮ ಬಾಯಿಯ ಮೂಲಕ ಮಾತನಾಡುವುದು. ಹೃದಯ ಪಂಪ್ಸೆಟ್ ತರಹ ನರನಾಡಿಗಳಿಗೆ ಹೃದಯ ರಕ್ತವನ್ನು ಹರಡಿಸುವುದು. ಜಠರ ಮಿಕ್ಸರ್ ಗ್ರೈಂಡರ್ ಹಾಗೆ ಮಿಕ್ಸಿಯಲ್ಲಿ ಹೇಗೆ ನಾವು ಮಿಕ್ಸಿ ಮಾಡುತ್ತೇವೆ, ನಾವು ತಿಂದ ಆಹಾರ ಜೀರ್ಣಿಸುವ ಕಾರ್ಯ ಜಠರದ್ದಾಗಿದೆ. ಶ್ವಾಸಕೋಶಗಳು ಕಿವಿಯ ತಿದಿಯ ತೆರನಾಗಿ ಹೇಗೆ ಗಾಳಿ ಪಂಪ್ ಮಾಡಿ ಅಗ್ನಿಯನ್ನು ಉರಿಸುವುದು, ನಮ್ಮ ಶ್ವಾಸಕೋಶಗಳು ಉಸಿರಾಟದ ಕ್ರಿಯೆ ಮಾಡುತ್ತದೆ. ಕಿಡ್ನಿ ಫಿಲ್ಟರ್ ಮಾಡುವ ಕೆಲಸ. ಹೀಗೆ ಮಷಿನ್ಗಳ ತೆರನಾಗಿ ಶರೀರ ಕ್ರಿಯೆಗಳು ನಡೆಯುತ್ತದೆ. ಶವದಲ್ಲಿ ಈ ಎಲ್ಲ ಕ್ರಿಯೆಗಳು ನಿಂತು ಬಿಡುತ್ತದೆ. ಅದಕ್ಕೋಸ್ಕರ ಎಲ್ಲ ಮಾಡುವ ಶಕ್ತಿ ಆತ್ಮನದ್ದಾಗಿದೆ, ಶರೀರದ್ದಲ್ಲ. ಅದಕ್ಕೆ ನಾವು ಈ ದೇಹ ಅಲ್ಲ, ದೇಹಾತೀತ ಆತ್ಮನೆಂದು ಪರಿಗಣಿಸಿಕೊಳ್ಳಬೇಕಾಗಿದೆ. ಆತ್ಮ ಶರೀರ ವಿನಃ ಕರ್ಮ ಮಾಡಲು ಸಾಧ್ಯವಿಲ್ಲ. ಆತ್ಮ ಶರೀರದಲ್ಲಿ ಇದ್ದಾಗ ಜೀವಂತ ಆಗಿದ್ದಾರೆ. ಆತ್ಮ ಶರೀರ ಬಿಟ್ಟು ಹೋದರೆ ಅವರು ಜೀವಂತ ಇಲ್ಲ, ಅಂದರೆ ಸತ್ತು ಹೋಗಿದ್ದಾರೆ ಎನ್ನುವರು. ಮನುಷ್ಯನ ಶರೀರ ಮತ್ತು ಮೆದುಳು ಇವುಗಳಿಂದ ಬೇರೆಯಾದ ಒಂದು ಚೈತನ್ಯ ಇರುವುದು ಮನೋವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಆ ಚೈತನ್ಯತೆಯನ್ನು ಆಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮ ಎನ್ನುವರು, ಇಂಗ್ಲಿಷ್ನಲ್ಲಿ ಸೋಲ್ ಎಂದು, ಹಿಂದಿಯಲ್ಲಿ ರೂಹ ಎಂದು ಕರೆಯುವರು. ಚೈತನ್ಯ ಶಕ್ತಿ ಜ್ಯೋತಿರ್ಬಿಂದು ಸ್ವರೂಪವನ್ನು ಹೊಂದಿರುವ ಆತ್ಮನು ಮನಸ್ಸು, ಬುದ್ಧಿ, ಸಂಸ್ಕಾರವನ್ನು ಹೊಂದಿದೆ. ಮನಸ್ಸಿನ ಮಾಧ್ಯಮದಿಂದ ಯೋಚಿಸುವುದು, ಊಹಿಸುವುದು, ಕಲ್ಪಿಸುವುದು, ಕನಸು ಕಾಣುವುದು, ಸಂಶಯ ಪಡುವುದು ಇತ್ಯಾದಿ
ಅಂದರೆ ಮನಸ್ಸು ಇದು ಆತ್ಮನಲ್ಲಿದೆ. ಓಂ ಶಾಂತಿ.